ಅಂಬಾಸಿಡರ್ ಆಗಿರ್ತಕ್ಕಂಥ ನನ್ನ ಪ್ರೀತಿಯ, ನಾನು ಯಾವತ್ತಿಂದನೂ ಅವ್ರೆಷ್ಟೇ ದೊಡ್ಡ ಮಟ್ಟದಲ್ಲಿ ಕೂಡ ನನ್ನ ಅಕ್ಕ ಅಕ್ಕ ಅಂತಾನೆ ಕರೆಯೋದು ಎಲ್ಲಿ ಸಿಕ್ಕರು. ನನ್ನ ಪ್ರೀತಿಯ ಭವನಕ್ಕವ್ರೆ, ವೇದಿಕೆ ಮೇಲೆ ಹಸದಾಗಿರ್ತಕ್ಕಂಥ ಆಲಂಗೂರ ಚೀನಣ್ಣ ಸಹೋದರ ಆಗಿರ್ತಕ್ಕಂಥ ನಮ್ಮ ಸದಾ ಹಸನ್ಮುಖಿ ನಗು 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 ಯಾರು ಸಿಕ್ಕರು ನಗ್ತಾರದೆ. ಸೊ ನಮ್ಮ ಸದಾ ಹಸನ್ಮುಖಿ ನಮ್ಮ ಶಿವಣ್ಣವ್ರೆ, ಹಾಗೂ ಡಿಸಿ ಬ್ಯಾಂಕ್ ನಿರ್ದೇಶಕ ಆಗಿರ್ತಕ್ಕಂಥ ನಮ್ಮ ಪ್ರೊಫೆಸರ್ ಅವರೇ, ಹಾಗೂ ನಮ್ಮ ಡಾಕ್ಟರ್ ವೆಂಕಟೇಶ್ ಅವರೇ, ಈಗ ತಾನೇ ನಮ್ಮ ಮುಳಬಾಗಿಲು ಸ್ವಾಮೀಜಿ ನಮ್ಗೆ ವೇದಿಕೆ ಹಂಚಿಕೊಂಡಿದ್ದಾರೆ. ನಮ್ಮ ರಾಜು ಅವರೇ, ಹಾಗೂ ನಮ್ಮ ಪ್ರಭಾಕರ್ ಸರ್ ಅವರೇ, ಹಾಗೂ ನಮ್ಮ ಲಕ್ಷ್ಮಣವರೇ, ವರ್ಧಪ್ಪಣ್ಣವರೇ, ಹಾಗೂ ನಮ್ಮ ಸ್ವಾಮಿ ಅವರೇ, ಅಪ್ಸರಣ್ಣವರೇ, ಹಾಗೂ ವಿಶೇಷವಾಗಿ ಹಿಂದೆ ಕೂತಿರ್ತಕ್ಕಂಥ ಎಲ್ಲ ನನ್ನ ಮಹಿಳೆಯರು ಕೂಡ ವಂಶಿಸ್ತಾ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮಾಧ್ಯಮ ಮಿತ್ರರು ಹಾಗೂ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥ ಎಲ್ಲ ನನ್ನ ಆಲೊಂದು ಮುನಾವರ್ ಅಫ್ಸರ್ ಮುನಾವರ್. ಸೊ ಈ ಕಾರ್ಯಕ್ರಮದ ಏನು ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಬಾಲಕೃಷ್ಣ ಅವರು ಹಾಗೂ ಹರೀಶ್ ಅವರು, ಪ್ರಕಾಶ್ ಅವರು, ಸಂತೋಷ್ ಅವರು, ಎಲ್ಲ ನನ್ನ ಯುವಕ ಮಿತ್ರರು ಕೂಡ ಈ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಿರಿ. ನೆನ್ನೆ ನಾನು ಉಡುಪಿಗೆ ಹೋಗಿದ್ದೆ. ರಾತ್ರಿ ನೆನ್ನೆ 5 ಗಂಟೆಗೆ ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. ಇವತ್ತು ಎಲ್ಲರೂ ಬೆಳಗಾವಿಗೆ ಶಾಸಕರೆಲ್ಲ ಹೊರಟೋಗಿದ್ದು, ಒಬ್ಬನು ಹೋಗಿಲ್ಲ. ನನಗೆ ತುಂಬಾ ಇಂಪಾರ್ಟೆಂಟ್ ಇತ್ತು. ನನ್ಗೆ ಬೇರೆ 1 ತಿಂಗಳಿಂದ ಆರೋಗ್ಯ ಸರಿ ಇಲ್ಲ, ಜರ್ನಿ ಮಾಡಬಾರ್ದಾಗಿತ್ತು. ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. ಏನ್ ಮಾಡ್ಬೇಕೋ ದಿಕ್ಕೋಚಿಲ್ಲ. ಬೈ ರೋಡೇ ರಾತ್ರಿ ಬಂದ್ಬಿಟ್ಟೆ. ಆಕ್ಚುಲಿ ಬೆಳಗ್ಗೆ 5:15ಗೆ ಬೆಂಗಳೂರು ಬಂದು ನಿದ್ದೆ ಮಾಡಿ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಸ್ನಾನ ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದೆ. ಯಾಕಂದ್ರೆ ಈ ಕಾರ್ಯಕ್ರಮ ಮಿಸ್ ಮಾಡ್ಕೊಂಡು ಸೆಷನ್ ಮಿಸ್ ಮಾಡ್ಕೊಂಡು ಅಷ್ಟು ಇದಾಗ್ತದೆ ಅಂತ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಬರಲೇಬೇಕಿತ್ತು. ನಾನು 9ನೇ ತಾರೀಕು ಕಾರ್ಯಕ್ರಮಕ್ಕೆ ಬರಕ್ ಆಗಲ್ಲ, 7ನೇ ತಾರೀಕು ಬಂದು ಉದ್ಘಾಟನೆ ಮಾಡ್ಕೊಂಡು ಹೋಗ್ತೀನಿ. ಈ ಸಂದರ್ಭವನ್ನು ಮಿಸ್ ಮಾಡ್ಕೊಳ್ಳೋದು ಬೇಡ. ನಾನು ಮುಳಬಾಗಿಲು ತಾಲೂಕು ಬಂದಾಗಿಂದ ಕೂಡ ಈ ಸಂದರ್ಭನ ಮಿಸ್ ಮಾಡ್ಕೊಂಡಿಲ್ಲ. ಎಲ್ಲೇ ಇದ್ರು ಕೂಡ ಈ ಕಾರ್ಯಕ್ರಮ ನಾನು ಭಾಗಿಯಾಗಿದ್ದೀನಿ. ಯಾಕಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ಇವತ್ತು ನಾನು ಶಾಸಕನಾಗಿದ್ದೀನಿ. ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಾನು ಶಾಸಕನಾಗಿದ್ದೀನಿ. ಅವರ ಫೋಟೋ ಇಲ್ಲದೆ ನಾನು ಎಲೆಕ್ಷನ್ ಮಾಡಕ್ ಆಗ್ತಾ ಇಲ್ಲ. ಅವ್ರ ಫೋಟೋ ಇಲ್ಲದೆ ಎಲೆಕ್ಷನ್ ಮಾಡಕ್ ಆಗ್ತಾ ಇಲ್ಲ. ಅವ್ರ ಹೆಸರಿಲ್ಲದೆ ಎಲೆಕ್ಷನ್ ಮಾಡಕ್ ಆಗ್ತಾ ಇಲ್ಲ. ಬಹುಶಃ ನಾನು ಪ್ರತಿ ಕ್ಷಣ ಕೂಡ ನಾನು ಒದ್ದಾಡೋದು ಅವರ ಹೆಸರಿಗೆ ಪರಿಸ್ಥಿತಿ ಬರಬಾರದು, ಅವರ ಹೆಸರು ಕಳಂಕ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಟೇಬಲ್ ಒಂದು ಕಟ್ಟಿಲ್ಲ ಅಷ್ಟೇ, ಮುರಿದಿಲ್ಲಷ್ಟೇ. ಅದು ವಿಧಾನಸೌಧದಲ್ಲಿ ಟೇಬಲ್ ಒಂದು ಮುರಿದ್ರೆ ಎತ್ತಕೊಂಡು ಹೋಗ್ಬಿಡ್ತಾರ ಭಯ. ಅದರಿಂದ ಅವರ ಹಾದಿಯಲ್ಲಿ ರೈತರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಬಡವರ ಪರವಾಗಿ 22-23ನೇ ತಾರೀಕು ಒಂದು ಐತಿಹಾಸಿಕ ದಿನ ಮುಳಬಾಗಿಲು ಅಂತ ಹೇಳ್ಬೋದು. ರೈತರಿಗೆ ಏನು ಸಾಗುವಳಿ ಚೀಟ್ಸ್ ವಿತರಣೆ ಕಾರ್ಯಕ್ರಮದಲ್ಲಿ ನಾನು ಒಪ್ಲಿಲ್ಲ. ಬರೀ ಸಾಗುವಳಿ ಕೊಡ್ತಕ್ಕಂಥ ಕಾರ್ಯಕ್ರಮ ಒಪ್ಲಿಲ್ಲ. ಈಗ ಸಾಗುವಳಿ ಸೆಲೆಕ್ಷನ್ ಮಾಡಿ ನಾನೇ ವಿಸಿಟ್ ಮಾಡಿ, ನನ್ನ ತಂಡ ನಾನು ವಿಸಿಟ್ ಮಾಡಿ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಸಾಗುವಳಿ, ಮುಟೇಶನ್, ಪಾಣಿ ಎಲ್ಲ ಟೋಟಲಿ ಎಲ್ಲ ಒಂದು ಅವ್ರು ಯಾವ್ದೇ ಕಾರಣಕ್ಕೂ ನಮ್ಮ ತಾಲೂಕಾ ಆಫೀಸ್ಗೆ ನೋಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಏನು ಆಲಂಗೂರ ನಮ್ಮ ಅವ್ರು ಮಾಡಿರ್ತಕ್ಕಂಥ ಮಹಾನ್ ಮಾಡಿರ್ತಕ್ಕಂಥ ಕಾರ್ಯವನ್ನ ಮತ್ತೆ ಕಾರ್ಯರೂಪಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡು 23ನೇ ತಾರೀಕು ವಿತ್ ಮುಟೇಶನ್ ವಿತ್ ಪಾಣಿ ಮುಖಾಂತರ ರೈತರು ಸಲ್ಲುವಂತ ಕಾರ್ಯಕ್ರಮ ಏನ್ ಹಾಕೊಂಡಿದ್ದೀನಿ. ಬಹುಶಃ ಇದು ಇತಿಹಾಸ ಮತ್ತೆ ಮರುಕಳಿಸ್ತು ಅನ್ನೋ ಕಾರ್ಯಕ್ರಮ ಅನ್ನುತ್ತೆ. ಯಾಕಂದ್ರೆ ಇಂಥ ಶುಭ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನ ಶಿಷ್ಯಂದ್ರನ್ನ ಒಟ್ಟಾಕಿರ್ತಕ್ಕಂಥ ಗುಂಪು ಯಾವ್ದಾದ್ರು ಇರುತ್ತೆ, ಅದು ಆಲಂಗೂರು ಗುಂಪು. ಸಾಕಷ್ಟು ಜನ ಉಂಟಾಕಿದ್ದಾರೆ. ಬಟ್ ಆದ್ರೆ ಕೆಲವು ನಾನೊಂದು ಮಾತು ಹೇಳ್ತೀನಿ, ವ್ಯಕ್ತಿ ಇದ್ದಾಗ ಒಂದ್ ಮಾತು, ವ್ಯಕ್ತಿ ಇಲ್ದಾಗ ಒಂದ್ ಮಾತಲ್ಲ. ವ್ಯಕ್ತಿತ್ವ ಅಲ್ವಾ. ನಾವು ಹೋದ್ರೂ ಸಹ ನಾವು ಗ್ಯಾರಂಟಿ ನಾವು ಹುಟ್ಟಿದೀವಿ, ಸಾಯೋದಂತೂ ಗ್ಯಾರಂಟಿ. ಹುಟ್ಟು ಸಾವು ಮತ್ತೆ ಒಂದು ವ್ಯಕ್ತಿತ್ವ ಇರ್ತದೆ. ಆ ವ್ಯಕ್ತಿತ್ವ ಅವ್ರು ಇರ್ಲಿ ಅವ್ರು ಇಲ್ದೇ ಇರ್ಲಿ, ಆ ವ್ಯಕ್ತಿತ್ವ ಅವ್ರಿಗೆ ತೋರಿಸ್ಬೇಕಾಗುತ್ತೆ. ಆದ್ರೆ ಕೆಲವರು ಅವ್ರ ವ್ಯಕ್ತಿತ್ವದಲ್ಲಿ ಹೆಂಗ್ ತೋರಿಸ್ತಾವ್ರೆ ಅಂತಂದ್ರೆ, ಕೆಲವು ಇದ್ದಾಗ ಒಂದ್ ಮಾತು, ಇಲ್ದಾಗ ಒಂದ್ ಮಾತು, ಅವ್ರು ಇರುವಾಗ ಒಂದ್ ಮಾತು, ಇಲ್ದಾಗ ಒಂದ್ ಮಾತು. 110% ಇರ್ತಕ್ಕಂಥ ಎಲ್ಲಾ ಮಹನೀಯರು ಸತ್ತೋಗ್ತೀವಿ, ನಾನು ಕೂಡ ಸೇರ್ಕೊಂಡು. ಬಟ್ ಆದ್ರೆ ನಾವಾಗ್ಲೂ ನಮ್ಮ ಶಿವಣ್ಣನ್ ಮಾತಾಡ್ತಾ ಇದ್ರು, ನಿಮ್ ಸಚಿನಾಗ ನಮ್ಮ ಗುరించి ಮಾತಾಡಲ್ಲ ಅಂತ. ಅಂದ್ರೆ ನಾವು ಹೋದ್ಮೇಲೆ ಕೂಡ ನಮ್ಮ ವ್ಯಕ್ತಿತ್ವಗಳನ್ನ ಬೇರೆಯವ್ರು ಮಾತಾಡ್ತಕ್ಕಂಥ ಧರ್ಮವನ್ನ ಯಾರು ಬಿಟ್ಟೋಗ್ತಾರೆ, ವ್ಯಕ್ತಿತ್ವನ ಯಾರು ಬಿಟ್ಟೋಗ್ತಾರೆ, ಅವನು ವ್ಯಕ್ತಿ ಅಂತ ಕರಿತೀವಿ, ವ್ಯಕ್ತಿ ಅಂತ ನಾವು ಕರಿತೀವಿ. ತ್ರೇತಾಯುಗದಲ್ಲಿ ಶ್ರೀರಾಮ ಒಂದ್ ಮಾತು ಹೇಳಿದ್ರು, ಏನಂತಂದ್ರೆ ಯಾರೋ ಮಾತು ಕೇಳಿ ತನ್ನ ಹೆಂಡತಿನ ಸೀತಾದೇವಿನ ಏನು ಅಡುಗೆ ಹಾಕಿದ್ದಂತೆ, ಅದು ಸಾರಿ ಏನು ಕಾಡಗ ಹಾಕಿದಂತೆ. ಆ ಸಂದರ್ಭದಲ್ಲಿ ಕಾಡಗಾಕ ಸಂದರ್ಭದಲ್ಲಿ ಅವ್ನಿಗೆ ಹರಿವಾಗಿದೆ ಅಂತೆ, ನಾನು ಹೇಳಿದವ್ರ ಮಾತು ಕೇಳ್ದೆ ಅಂತ. ಆ ಸಂದರ್ಭ ಹರಿವಾದಾಗ ಆ ಸೀತಾದೇವಿ ಹುಡ್ಕೊಂಡು ಹೋಗ್ತಂತ ಸಿಗುದಿಲ್ಲ.
ಆ ಸಂದರ್ಭದಲ್ಲಿ ಆ ಸುಸ್ತಾಗಿ ಮರಕಡೆ ಕೂತ್ಕೊಂಡಾಗ ಒಂದ್ ನವಿಲು ಅಡ್ಡ ಬಂತಂತೆ. ಏನಂತಂದ್ರೆ ಆ ತಾಯಿನ ನಾನ್ ನೋಡಿ ಕರ್ಕೊಂಡು ಹೋಗ್ತೀನಿ ಅಂತ. ಆ ತಾಯಿನ ನಾನ್ ನೋಡಿ ಕರ್ಕೊಂಡು ಹೋಗ್ತೀನಿ. ಆ ಶ್ರೀರಾಮನ್ ನೋಡಿ ಎಕ್ಸೈಟ್ಮೆಂಟ್ ಅಲ್ಲಿ ಆ ನವಿಲಿ ಓಡಿ 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 ಹೋಗ್ತಿದ್ರೆ ಆ ಮುಟ್ಟಕ್ ಆಗ್ಲಿಲ್ವಂತೆ. ಆ ಸಂದರ್ಭ ಮತ್ತೆ ಶ್ರೀರಾಮ ಕೂತ್ಕೊಂಡಂತೆ. ಆ ನವಿಲು ಬಂದ್ ಹೇಳಿದಂತೆ, ನೀವು ನಾನು ಮುಟ್ಟಕ್ಕಾಗಲ್ಲ, ನಾನು ಹೋಗ್ತಾ ಇರ್ತೀನಿ, ನಿಮಗೆ ಗುರುತು ಬೇಕು ಅಂತಂದ್ರೆ ನಾನು ಹೋಗೋದ್ರೆ ಒಂದೊಂದು ರೆಕ್ಕೆನ ಬಿಟ್ಕೊಂಡು ಹೋಗ್ತಾ ಇರ್ತೀನಿ, ಆ ಗೆರೆ ನೋಡ್ಕೊಂಡು ಬನ್ನಿ ದೇವಿ ಹತ್ರ ಅಂತ. ಆ ರೆಕ್ಕೆ ಕೀಳ್ತಾ ನವಿಸ್ತೋಗ್ತಂತೆ. ನವಿಲು ಪ್ರಾಣ ಬಿಡುತ್ತಂತೆ. ಆ ಸೀತಾದೇವಿಗಳು ಸಿಗ್ತಾಳಂತೆ. ಆ ಸಂದರ್ಭದಲ್ಲಿ ನವಿಲು ಒಂದು ಮಾತು ಕೊಡ್ತಾವಂತೆ ಶ್ರೀರಾಮ, ಇವತ್ತು ನನ್ನ ಧರ್ಮಪತ್ನಿಯನ್ನ, ನನ್ನ ಕುಟುಂಬವನ್ನ, ನನ್ನ ಐತಿಹಾಸಿಕ ಕುಟುಂಬನ ಉಳಿಸಕ್ಕೆ ನೀನು ಹೆಲ್ಪ್ ಮಾಡಿದ್ಯಾ. ಸೊ ಮುಂದಿನ ಜನ್ಮ ಅಂತಿದ್ರೆ ನಿನ್ನ ನಾನು ತಲೆ ಮೆತ್ಕೊಂಡು ಬರೀತೀನಿ ಅಂತ. ಆ ತ್ರೇತಾಯುಗದಿಂದ ದ್ವಾಪರಯುಗ ಬಂದಾಗ ಶ್ರೀಕೃಷ್ಣ ಅವತಾರ ಬಂದು ನೀವು ನೋಡಿರ್ಬೇಕು, ಚಿಕ್ಕ ಮಗುವಾಗಿಂದ ಕೂಡ ಶ್ರೀಕೃಷ್ಣಗೆ ನವಿಗೆ ಇರುತ್ತೆ. ಯಾಕೆ ಗೊತ್ತಾ, ಅವ್ರು ಮಾಡ್ಕೊಟ್ಟಿದ್ನು ಅಂತ. ಅವರಿಗೆ ಮಾಡ್ಕೊಟ್ಟಿದ್ನಿ ಅಂತ. ಒಂದು ಪ್ರಪಂಚದಲ್ಲಿ ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಹಳಿಲ್ ಸೇವೆ ಅಂತ ಬಂದಾಗ, ಒಂದು ಸೇವೆ ಅಂತ ಬಂದಾಗ, ಯಾರೋ ಹೆಲ್ಪ್ ಅಂತ ಬಂದಾಗ, ಕೃತಜ್ಞತೆ ಬಂದಾಗ ನಾವು ಸಲ್ಲಿಸೋದು ಧರ್ಮ. ಅದು ಯಾರೇ ಆಗಿರ್, ನೀರ್ ಕೊಟ್ಟರಾಗಿರ್ಬೋದು, ಊಟ ಕೊಟ್ಟರಾಗಿರ್ಬೋದು, ಏನೇ ಆಗಿರ್ಬೋದು, ಸಹಾಯ ಮಾಡ್ದಾಗಿರ್ಬೋದು. ಬಟ್ ಆದ್ರೆ ಈ ಮುಳಬಾಗಲ್ ತಾಲೂಕು ನನಗೆ ಜೀವನ ಕೊಟ್ಟಿರ್ತಕ್ಕಂತ ಊರು. ಎಲ್ಲೋ ಹುಟ್ಟಿ, ಎಲ್ಲೋ ಬೆಳೆದು, ಎಲ್ಲೋ ಇದು ಈ ಚಿಕ್ಕ ವಯಸ್ಸನ್ನ ಶಾಸಕನಾಥ ಕೂಡ ಅನ್ಕೊಂಡಿರ್ಲಿಲ್ಲ. ಆದ್ರೂ ಎಲ್ಲಾ ಮಾನ್ಯರು ಕೂಡ ನನ್ನ ತಲೆ ಮೇಲೆ ಹೊತ್ತು, ಇವತ್ತು ರೆಕ್ಕೆ ತಲೆ ಮೇಲೆ ಹೊತ್ತು ನನ್ನ ಶಾಸಕರಾಗಿ ಮಾಡಿದ್ದಾರೆ. ಆದ್ರೆ ನನ್ನ ಜನ್ಮ ಅಂತ ಇದ್ರೆ ಈ ಮುಳಬಾಗಲ್ ತಾಲೂಕಿನ ಋಣ ತೀರ್ಸ್ಕೊಳ್ತಕ್ಕಂಥ ಅವಕಾಶವನ್ನ ಯಾವತ್ತೂ ನಾನು ಮರೆಯೋಕ್ಕೂ ಆಗಲ್ಲ. ಆ ಸಂದರ್ಭದಲ್ಲಿ ಇವತ್ತು ಬಹುಶಃ ಇವ್ರು ಬಿಟ್ಟೋಗಿರ್ತಕ್ಕಂಥ ಏನು ಆಶಯಗಳು, ಅವಕಾಶಗಳನ್ನ ನಾನು ಮುಂದುವರಿಸಿಕೊಂಡು ಯಾವುದು ಕಳಂಕ ಬರದೆ ಖಂಡಿತವಾಗ್ಲೂ ಇದನ್ನ ನೆರವೇರಿಸ್ಕೊಡ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಈ 14ನೇ ವರ್ಣ, ಈ ಸ್ಮರಣೀಯ ಮತ್ತು ನಮ್ಮಣ್ಣ ಏನು ಅಲಂಬು ನಮ್ಮ ದಿವಂಗತ ನಮ್ಮ ಟೈಗರ್ ಅವರ ಏನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಮನಸ್ಫೂರ್ತಿಯಾಗಿ ಅನಿಸ್ತದ. ಸೊ ಈ ಸಂದರ್ಭದಲ್ಲಿ ಮೊದಲನೇ ಬಹುಮಾನ ನಾನು ಕೊಡ್ತೀನಿ, ಎರಡನೇ ಬಹುಮಾನ ನಮ್ಮ ಪ್ರಭಾಕರ್ ಕೊಡ್ತಾರೆ, ಮೂರನೇ ಬಹುಮಾನ ನಮ್ಮ ನಿಫೋತ್ ಸರ್ ಕೊಡ್ತಾರೆ, ನಾಲ್ಕನೇ ಬಹುಮಾನ ನಮ್ಮ ಲಕ್ಷ್ಮಣ್ ಕೊಡ್ತಾರೆ. ಎಲ್ಲಾ ಬಹುಮಾನ ಕೂಡ ಅವ್ರ ಕೊಡ್ತಾರೆ, ನಾವೇ ಕೊಡ್ತೀವಿ ಅಂತ ನೀವು ಅದಲ್ವಾ. ಸೊ ನಾವು ಕೂಡ ಸಂದರ್ಭದಲ್ಲಿ ರಾಜಕಾರಣದ ಇಬ್ರು ಜೊತೆ ಇಲ್ಲದೆ ಇರ್ಬೋದು, ಬಟ್ ಆದ್ರೂ ಕೂಡ ಅವ್ರ ಋಣನ ಯಾವತ್ತು ನಾನು ಮರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಯುವಕ ಮಿತ್ರರು ಕೂಡ ಹೊರಿಸುತ್ತಾ, ದಯವಿಟ್ಟು ಯಾರು ಅನ್ನತೆ ಭಾವಿಸ್ಬೇಡಿ. ಏನು ಆಟ ಅಂತ ಬಂದಾಗ ಒಬ್ರು ಗೆಲುವು, ಒಂದು ಸೋಲು ಹಾಕ್ಲೇಬೇಕು, ಒಂದು ಸೋಲು ಹಾಕ್ಲೇಬೇಕು. ಇದೇನಂತಂದ್ರೆ ಜೀವನ ಅನ್ನೋದು ಕ್ರಿಕೆಟ್ ಇದ್ದಂಗೆ. ಬೌಲಿಂಗ್ ಏನ್ ಮಾಡ್ತಾನೆ ಬ್ಯಾಟ್ಸ್ಮನ್ಗೆ, ಎಬ್ರು ಕೊಡ್ತಾರ ಕೊಡ್ಕು ಅಂತ ಹಾಕೋದು. ಹೌದಾನೆ, 6 ಕೊಟ್ಟು ಹಾಕ್ತಾನ. ಈ 11 ಜನ ಕಾಯ್ತಾ ಇರ್ತಾರೆ, ಕೊಟ್ರಾಕಿ ನನ್ನ ಪರಿಸ್ಥಿತಿ ಕೂಡ ಹಂಗೆ ಆಗ್ಬಿಟ್ಟಿದೆ ಈಗ, ಆಯ್ತಲ್ವಾ. ಜೀವನದಲ್ಲಿ ಪ್ರತಿಯೊಂದು ಹಂತಲ್ಲೇ ಕ್ರಿಕೆಟ್ ಇದ್ದಂಗೆ ಇದೆ, ಆಯ್ತಾನೆ. ಯಾವಾಗ ಬೀಳ್ತಾನೆ ಏನ್ ಬೀಳ್ತಾನೆ ಅಂತ, ಆಯ್ತಲ್ಲ. ಈ ಮುಳುವಾಗ ಸಾಕಷ್ಟು ಜನ ಲೀಡರ್ ಗೊತ್ತಾ, ಅವ್ನು ಮುಳುವಾಗ ಬರ್ತಾವನೆ, ಒಳ್ಳೆ ಕೆಲಸ ಮಾಡ್ತಾವನೆ, ಅವ್ನ ಏನ್ ಮಾಡ್ತಾನ ಅಂತ ಗೊತ್ತಾಗ್ತಾನ. ಏನ್ ಮಾತಾಡ್ತ ಸುಡಿ, ಯಾರು ಗೊತ್ತಾರ ಸುಡಿ, ಇವ್ರ ವಿಷಯ ಸುಡಿ, ಇವರು ಕಾರ್ಲಕ್ಕ ಸುಡು, ಜಗ್ಗಿನ ರಗ್ಗಿನ ಲಗ್ಗಿನ, ಅದಲ್ವಾ. ಇದು ಏನಾಗ್ತಿದೆ, ಇದು ಒಂದು ಜೀವನಾನ ನನ್ ಕೇಳೋದಂದೆ. ಇವತ್ತು ಭಗವಂತ ನನಗೆ ಅವಕಾಶ ಕೊಟ್ಟಿದ್ದಾನೆ, ಒಂದು ಕೊಟ್ಟಿಲ್ಲ. ಈ ಮಂಜುನಾಥ್ ಭಕ್ತರು ರಡ್ಡಿನ ಗೋಡ ಕೊಟ್ಟಿದ್ರೆ ಭವಿಷ್ಯ ಪರಿಸ್ಥಿತಿ ನನ್ಗೆ ಬರ್ತಾ ಇರ್ಲಿಲ್ಲ, ಕೊಟ್ಟಿದ್ದಿಲ್ಲ ದೇವರು. ಬಟ್ ಆ ವ್ಯಕ್ತಿತ್ವ ಕೊಟ್ಟವನೆ. ಈ ವ್ಯಕ್ತಿತ್ವ ಯಾವತ್ತೂ ಕಳಂಕಕ್ಕೆ ಬರ್ತಕ್ಕಂಥ ಕೆಲಸ ನಿಮ್ ಸಮೃದ್ಧಿ ಮಂಜುನಾಥ್ ಮಾಡುದಿಲ್ಲ. ಅವಕಾಶ ಇದೆಯೋ, ಅವಕಾಶ ಇಲ್ವೋ, ಅನುದಾನ ಇದೆಯೋ ಗೊತ್ತಿಲ್ಲ, ಭಿಕ್ಷೆ ಬಿಡ್ತಾ ಇದ್ದೀನಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆ, ನೀವು ಕೊಟ್ಟಿರ್ತಕ್ಕಂಥ ಬದುಕು, ಈ ಬದುಕು ಕಳಂಕ ಮಾಡ್ತಕ್ಕಂಥ ಕೆಲಸ ಈ ಸಮೃದ್ಧಿ ಯಾವತ್ತೂ ಮಾಡಲ್ಲ ಅಂತ ಹೇಳ್ತಾ ಅವಕಾಶಕ್ಕೋಸ್ಕರ ನಿಮ್ಗೆಲ್ಲರಿಗೂ ಅಂತ ಹೇಳ್ತೀನಿ, ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ, ನಾಳೆ ಗೆಲ್ಲುವ. ಸೊ ಅದಕ್ಕೆ ಸರಿ ಸಮಾನವಾಗಿ ಈ ಒಂದು ಪ್ರಶಸ್ತಿಗೆ, ಈ ಒಂದು ಹೆಸರಿಗೆ ಕಳಂಕ ತರ್ತಕ್ಕಂಥ ಕೆಲಸ ಯುವಕ ಮಿತ್ರರು ಮಾಡಬಾರ್ದು ಅಂತ ಹೇಳ್ತಾ, ನಮ್ಮ ಪಂಚಾಯತ್ ಯಾವತ್ತೂ ಯುವಕರ ಕೆಲಸ ಮಾಡೋದು ಅಂತ ನನಗೆ ಗೊತ್ತಿದೆ. ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ತಿಳಿಸ್ತಾ, ನಿಮ್ಮೆಲ್ಲರಿಗೂ ಒಳ್ಳೇದಾಗಿ ತಿಳಿಸ್ತಾ, ಅವಕಾಶಕ್ಕಾಗಿ ಧನ್ಯವಾದ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಆನಂದ್.